ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಕುಂಬಳ ಸೊಪ್ಪಲ್ಲಿ ಮೊಸಪ್ಪು ಮಾಡೋದನ್ನ ಹೇಳ್ಕೊಡ್ತೀನಿ ಹೇಗೆ ಅಂತ. ಸೊ ಇದನ್ನು ಮಾಡೋದಕ್ಕೆ ಚೆನ್ನಾಗಿರೋ ಕುಂಬಳ ಸೊಪ್ಪು ಬೇಕು, ಅಂದರೆ ಎಳೆದು ಬೇಕಾಗುತ್ತೆ. ಸ್ವಲ್ಪ ಬಲ್ತಿರೋದು ನೋಡಿ ಅದನ್ನು ತೆಗಿಬೇಡಿ, ಎಳೆದು ಆದಷ್ಟು ಎಳೆದು ತೊಗೊಳ್ಳಿ. ಅದ್ರ ಜೊತೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಕುಂಬಳ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು. ಕುಂಬಳ ಸೊಪ್ಪು ನಿಮಗೆ ಜಾಸ್ತಿ ಸಿಕ್ತು ಅಂತ ಹೇಳಿದ್ರೆ ಅದನ್ನೇ ಹಾಕೋಬೋದು, ಬೇರೆ ಸೊಪ್ಪು ಆ್ಯಡ್ ಮಾಡೋದು ಬೇಕಾಗಿರಲ್ಲ. ಅದಕ್ಕೆ ಹಸಿ ಕಾಳು ಇದ್ದರೆ ಚೆನ್ನಾಗಿರುತ್ತೆ, ಹಲಸಿನ ಕಾಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ತೊಗರಿ ಕಾಳು ಸಿಕ್ಕಿತ್ತು. ಸೊ ಇದಕ್ಕೆ ಈರುಳ್ಳಿ ಒಂದು ನಿಮ್ಮ ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ತೊಗೊಳ್ಳಿ, 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಸೊಪ್ಪು ಜೊತೆ ಮತ್ತು ಕಾಳು ಹಾಕಿ ಫಸ್ಟು, ಆಮೇಲೆ ಸೊಪ್ಪು ಹಾಕಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕಿ, ಮತ್ತು ಅದ್ರ ಮೇಲೆ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಮೇಲೆ ಎಣ್ಣೆ ಹಾಕ್ತೀನಿ. ಸೊ ಅದು ಯಾಕೆ ಅಂತ ಅಂದರೆ ಮತ್ತೆ ನಾನು ಒಗ್ಗರಣೆ ಹಾಕಲ್ಲ ಈ ಸಾಂಬಾರನ್ನ, ಅದಕ್ಕೋಸ್ಕರ. ಸೊ ನೀವು ಒಗ್ಗರಣೆ ಹಾಕ್ತೀನಿ ಅಂತ ಹೇಳೋದಾದರೆ ಜೀರಿಗೆನ ಹಾಕ್ಬಿಟ್ಟು ಹಂಗೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಖಾರ ಬೇಕಾದ್ರೆ ಜೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇರೋ ಥರ ಜೀರಿಗೆ ಮೇಲೆ ಎಣ್ಣೆ ಹಾಕಿ ಅದು ಬೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದಕ್ಕೀಗ ನಾನು ವಿಜಿಲ್ ಹಾಕ್ತಾಯಿದ್ದೀನಿ. 2 ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೆಂದಿರುತ್ತಲ್ವ, ಅದಕ್ಕೋಸ್ಕರ 2 ಕೂಗಿಸ್ಕೊಂಡು ಅದಾದಮೇಲೆ ವಿಜಿಲ್ ಆದಮೇಲೆ ನೋಡಿ ಇಷ್ಟು ನುಣ್ಣಗೆ ಬೆಂದಿರುತ್ತೆ. ಕಾಳು ಬಿಟ್ಬಿಟ್ಟು ಸೊಪ್ಪು ತೊಗೋಬೇಕು. ಸೊಪ್ಪು ತೊಗೊಂಡು ಮಿಕ್ಕಿರೋದೆಲ್ಲ ಹಾಕೋಬೇಕು. ಮತ್ತು ಇದಕ್ಕೆ ಕಾಯಿ ಆ್ಯಡ್ ಮಾಡ್ಕೋಬೇಕು. ಕಾಯಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕು. ಸಾಂಬಾರು ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳಿ ನೀವು ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಹಾಕ್ತೀನಿ ಅನ್ನೋದಾದರೆ ಹಾಕ್ಕೋಬೋದು. ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಹಾಕ್ಕೊಳ್ಳೋದಾದರೆ ಸಾಂಬಾರು ಪುಡಿ ಹಾಕ್ಕೋಬೇಡಿ. ಇದೆಲ್ಲ ಆದಮೇಲೆ ಫಸ್ಟು ಸ್ವಲ್ಪ ತರ್ತರಿಯಾಗಿ ಮಸಾಲೆ ಇದು ಈರುಳ್ಳಿ ಎಲ್ಲ ಇರುತ್ತಲ್ಲ ಅದು ರುಬ್ಬಿದ್ವಿ. ಇದು ಸೊಪ್ಪನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದು. ನಿಮ್ಗೆ ಬೇಕಾದ್ರೆ ನುಣ್ಣಗೆ ಬೇಕು ಅಂತ ಅಂದರೆ ಹಂಗೂ ರುಬ್ಕೋಬೋದು. ಒಬ್ಬೊಬ್ಬರು ಮೊಸಪ್ಪನ್ನ ತರ್ತರಿಯಾಗಿ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ತರ್ತರಿಯಾಗಿ ರುಬ್ಬಿರೋದು. ಇದನ್ನೆಲ್ಲ ಬೇಕಿಟ್ಬಿಟ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಗ್ಗರಣೆ ಹಾಕಲೇಬೇಕು ಅನ್ನೋರು ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಇಷ್ಟಪಟ್ಟು ಎಣ್ಣೆ ಫಸ್ಟೇ ಹಾಕಿ ಎಣ್ಣೆಲಿ ಬೇಯಿಸಿರ್ತೀವಲ್ವ ಸೊಪ್ಪೆಲ್ಲ, ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ಮಳ್ಳಿಸ್ಬಿಟ್ಟು ತಿನ್ಬೋದು ಅನ್ನೋರು ಹಂಗೂ ತಿನ್ಬೋದು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಮಳ್ಳಕ್ಕೆ ಬರುತ್ತಲ್ವ, ಆವಾಗ ಹಾಲು ಬಿಡಬೇಕು. ಇದಕ್ಕೆ ಕುಂಬಳ ಸೊಪ್ಪು ಮಾತ್ರ ಹಾಲು ಬಿಟ್ಟರೆ ಅದು ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಲು ನೀವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಇದ್ದಿದೆ 1 ಗ್ಲಾಸ್ ಹಾಲಿತ್ತು ಅಷ್ಟೇ. ಸೊ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಟ್ಟು ಅದರಲ್ಲಿ ಮಿಕ್ಕಿರೋ ಸ್ವಲ್ಪ ಇತ್ತು. ನಮ್ಗೆ ನೆನಪು ಆಗಿಲ್ಲ ಇವತ್ತು ಮೊಸಪ್ಪು ಮಾಡ್ತಿದ್ದೀವಿ ಅಂತ ಹೇಳಿ, ಅದಕ್ಕೋಸ್ಕರ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾಡೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಅದು ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಆಲ್, ಬಾಯ್.